ಈ ತರ ಹೆಂಗಿರೋದಕ್ಕೆ ನನ್ನಂತ ಕ್ಯೂಟ್ ಬಾಯ್ ಹುಟ್ಟಿರೋದು. ಅಮ್ಮ ಹಾಸ್ಪಿಟ್ಲಿಗೆ ಹೋದ್ರು, ಏನಕ್ಕಂದ್ರೆ ಬ್ಯಾಡ್ ಲಕ್ ಕ್ಲೋಸ್ ಆಗಿದೆ ಸ್ಟುಡಿಯೋ. ನನಗೆ ಯಾಕೋ ತಲೆ ನೋವು, ತಲೆ ಭಾರ ಆಗ್ತಿದೆ, ಏನಕ್ಕಂತ ಗೊತ್ತಿಲ್ಲ. ನಮ್ಮಮ್ಮ ಕೈ ಗೋಲ್ಡನ್ ಕೈ, ಮ್ಯಾಜಿಕ್ ಕೈ ನಮ್ಮಮ್ಮದು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ಡೋರಿಂದ ಆಚೆ ಬಂದಿದ್ದೀನಿ. ಈಗ ಡೋರಿಂದ ಆಚೆ ಬಂದು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದ್ರೆ ನಾನು ಮತ್ತೆ ನಮ್ಮಮ್ಮ ಇಬ್ರು ಬ್ಯಾಂಕ್ ಹೋಗ್ತಾ ಇದ್ದೀವಿ. ಬಿಕಾಸ್ ಬ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು. ನಾನು ಇದ್ದಿದ್ದು ಫಸ್ಟ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಆ ಸೈಡ್ ಅಲ್ಲಿ ಇದ್ದಿದ್ದು. ಸೊ ಶಿಫ್ಟ್ ಆಗಿ ಈ ಕಡೆ ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಅಲ್ಲಿ 10th ವರೆಗೂ ಅಲ್ಲಿದ್ದು. 10th ಅಲ್ಲಿದ್ದಾಗ ನಾನು ಕೆನರಾ ಬ್ಯಾಂಕು ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲೇ ಮಾಡಿಸಿದ್ದೆ. ಇವಾಗ ಈ ಸೈಡ್ ಬಂದಿದ್ದೀನಲ್ಲ, ನಾನು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ನನಗೆ ಗೊತ್ತಿಲ್ಲ ಯಾವಾಗ ನನಗೆ ಸ್ಕಾಲರ್ಶಿಪ್ ಬಂತು. ಡಿಗ್ರಿಲಿ ಯಾವಾಗ್ಲೂ ಒಂದ್ಸಲಿ ಅಪ್ಲೈ ಮಾಡಿದ್ದು. ಸ್ಕಾಲರ್ಶಿಪ್ ಬಂದು 1 ವರ್ಷ ಆಗಿದೆ ಅಂತೆ. ನಂಬಕ್ಕೆ ಆಗಿಲ್ಲ. ಆಮೇಲೆ ಅದಕ್ಕೋಸ್ಕರನೇ ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ನಾನು ಸುಮಾರು ದಿನದಿಂದ ನಾನು ಮಮ್ಮ ಎಲ್ಲ ಅನ್ಕೋತಿದ್ವಿ ಹೋಗೋಣ ಅಂತ ಅನ್ಕೋತಿದ್ವಿ. ಆಯ್ತಾನೆ ಇರ್ಲಿಲ್ಲ. ಇವತ್ತು ಹೋಗ್ಬೇಕಂತ ಅನ್ಸ್ಕೊಂಡು ಹೋಗ್ತಾ ಇದೀವಿ. ಕಾರ್ಕಿ ತಗೊಂಡಿದೀನಿ, ಕಾರಲ್ಲಿ ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಸೊ ಇವಾಗ ಈಗ ನಮಗೆ ಏನಾದ್ರು ಆ 10,000 ಏನಾದ್ರು ಬಂತು ಅಂದ್ರೆ ಆ 10,000 ವಿಡ್ರಾ ಮಾಡ್ಕೊಂಡ್ರೆ ನಾನೊಂದ್ ಸ್ವಲ್ಪ ಒಂದು 10 ಇಲ್ಲ ಅಂದ್ರೆ ಒಂದು 20,000 ಹಾಕ್ಬಿಟ್ಟು ಮನೆಗೆ ಸೋಫಾ ತಗೊಳ್ಳೋ ಪ್ಲಾನ್ ಇದೆ. ಯಾವಾಗ ತಗೋತೀವಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಪ್ಲಾನ್ ಇದೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಗೋಬೇಕು ಅನ್ನೋದು ಪ್ಲಾನ್ ಇದೆ. ಬಡ್ಜೆಟ್ ಎಲ್ಲ ಕೂಡಿ ಬಂದ ಮೇಲೆ ತಗೋಬಹುದಷ್ಟೇ. ನಮ್ಮಮ್ಮ ಹೆಂಗಾಗಿದ್ದಾರೆ ಅಂತ ಹೇಳ್ತಿರಲ್ಲ, ನೋಡಿ ಎಷ್ಟು ಹೆಂಗಾಗಿದ್ದಾರೆ. ಈ ತರ ಹೆಂಗಿರೋದಕ್ಕೆ ನನ್ನಂತ ಕ್ಯೂಟ್ ಬಾಯ್ ಹುಟ್ಟಿರೋದು. ನನ್ ಮೇಲೆ ಆಣೆ ಇಟ್ಟಳು. ನಾಚಿಕೆ ನೋಡಪ್ಪ, ಒಂದ್ ಸ್ವಲ್ಪ ಮುಖದಲ್ಲಿ ನಾಚಿಕೆ ನೋಡಿ ಹೆಂಗಂತ. ಅವೆಲ್ಲ ತಮಾಷೆ ಮಾಡೋದು, ಸೀರಿಯಸ್ ಆಗಿ ತಗೋಬಾರ್ದು. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ. ಹೆಂಗ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ ನಮ್ಮಮ್ಮ. ತಮಾಷೆ ಕಣಮ್ಮ, ನಿನ್ ಖುಷಿಗೋಸ್ಕರ ನಾನು ಹೇಳ್ತೀನಿ ನೋಡಿ. ಅವ್ರು ಅಷ್ಟು ಚೆನ್ನಾಗಿರೋದಕ್ಕೆ ನಾನು ಇಷ್ಟು ಮುದ್ದಾಗಿ ಬಂದಿರೋದು. ಐರನಿಗೆ ಬಟ್ಟೆ ಕೊಟ್ಟಿದ್ವಿ, ಅದನ್ನ ತಗೊಂಡು ಈಗ ಹೋಗ್ತಾ ಇದೀವಿ. ಫೈನಲಿ ಈಗ ನಮ್ಮ ಕಾರ್ನ ಎತ್ಕೊಂಡು ಹೋಗ್ತಾ ಇದೀವಿ. ಇವಾಗ ಜೆರಾಕ್ಸ್ ತಗೊಂಡಿಲ್ಲ, ಒಂದಿಷ್ಟು ಜೆರಾಕ್ಸ್ ಬೇಕು. ಜೆರಾಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ಜೆರಾಕ್ಸ್ ತಗೊಂಡು ವಾಪಸ್ ಅಲ್ಲಿಂದ ಬ್ಯಾಂಕ್ ಇರೋದು ಹಿಂದೆ. ನಾವು ವಾಪಸ್ ಮುಂದೆ ಹೋಗ್ಬಿಟ್ಟು ಜೆರಾಕ್ಸ್ ತಗೊಂಡು ವಾಪಸ್ ಹಿಂದೆ ಬರ್ತಾ ಇದೀವಿ. ನಮ್ಮನೆ ಹತ್ರ ಎಲ್ಲೂ ಜೆರಾಕ್ಸ್ ಅಂಗಡಿ ಅಂತೂ ಇಲ್ವೇ ಇಲ್ಲ. ನಾನ್ ನೋಡ್ದಂಗೆ ಒಂದು ಚೂರು ಜೆರಾಕ್ಸ್ ಅಂಗಡಿನೇ ಇಲ್ಲ. ಎಲ್ಲೇ ಇದ್ರು ಹಿಂದೆ ಮುಂದೆ ಹೋಗ್ಬೇಕಾಗುತ್ತೆ. ಅಲ್ಲೂ ಎಲ್ಲಿದೆ ಅಂತ ಪ್ರಾಪರ್ ಐಡಿಯಾ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಜೆರಾಕ್ಸ್ ತಗೊಂಡು ಹಿಂದಕ್ಕೆ ಹೋಗ್ಬೇಕೀಗ. ಜೆರಾಕ್ಸ್ ಮಾಡಿಸ್ತಾ ಇದೀನಿ. ಈಗ ಇಲ್ಲಿ ಇರೋವೆಲ್ಲ ಅಲ್ಲಿ ಕೊಟ್ಟಿದ್ದೀನಿ ಜೆರಾಕ್ಸ್ ಮಾಡ್ಸಕ್ಕೆ. ಜೆರಾಕ್ಸ್ ಮಾಡಿಸಿ ಆಯ್ತು. ಒಂದೇ ಪ್ರಾಬ್ಲಮ್, ಏನೇ ಇದ್ರು ಕೂಡ ಇಲ್ಲಿವರೆಗೂ ಬರ್ಬೇಕು. ನಾವು ಮಾಡಿಸ್ಬೇಕಂದ್ರೆ ಇಲ್ಲಿವರೆಗೂ ಬರ್ಬೇಕು. ಅಮ್ಮ ಹಾಸ್ಪಿಟ್ಲಿಗೆ ಹೋದ್ರು. ಏನಕ್ಕಂದ್ರೆ ನಾವಿವಾಗ ಬ್ಯಾಂಕ್ ಹೋಗ್ಬೇಕಿತ್ತು. ಬ್ಯಾಂಕ್ ಇವಾಗ ಟೈಮ್ ಬಂದ್ಬಿಟ್ಟು 1:15, ಊಟಕ್ಕೆ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡು ನಮ್ಮ ಅಮ್ಮ ಏನ್ ಹೇಳಿದ್ರು, ಹಾಸ್ಪಿಟ್ಲಿಗೆ ಹೋಗೋಣ ಫಸ್ಟ್, ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಕ್ ಹೋಗೋಣ ಅಂತ ಹೇಳಿದ್ದಾರೆ. ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗಿದ್ದಾರೆ ಅಂದ್ರೆ ಅಮ್ಮಗೆ ಹಿಂದೆಗಡೆ ಒಂದ್ ಸ್ವಲ್ಪ ಲೈಕ್ ಅಲರ್ಜಿ ಟೈಪ್ ಏನೋ ಆಗಿದೆ ಸಮಥಿಂಗ್. ಸೊ ಅದು ಒಂದು 3 days ಇತ್ತು, ಇನ್ನೂ ಹೋಗಿಲ್ಲ ಅದು. ಅದಕ್ಕೋಸ್ಕರನೇ ಜಾಸ್ತಿ ಟೈಮ್ ತಗೊಳೋದ್ ಬೇಡ ಅದಕ್ಕೆಲ್ಲ ಅನ್ಕೊಂಡು, ಅಂದ್ರೆ ಜಾಸ್ತಿ ದಿನ ಬಿಡೋದ್ ಬೇಡ ಅಂತ ಅನ್ಕೊಂಡು ಹೆಂಗಿದ್ರು ಈ ಕಡೆ ಬಂದ್ಬಿಟ್ಟಿದೀವಿ. ಹೋಗಿ ಮಾಡಿಸ್ಕೊಳಕ್ ಹೋಗ್ತಿದ್ದಾರೆ, ಅಂದ್ರೆ ಚೆಕ್ ಮಾಡಿಸ್ಕೊಳಕ್ ಹೋಗ್ತಿದ್ದಾರೆ. ನಿನ್ನೆ ಬ್ಲಾಗ್ ಅಲ್ಲಿ ಅಥವಾ ಮೊನ್ನೆ ಬ್ಲಾಗ್ ಅಲ್ಲಿ ಒಂದಿಷ್ಟು ಮೆಸೇಜಸ್ ನೋಡಿದೆ. ಬ್ರೋ ಲ್ಯಾಗ್ ಮಾಡ್ತಾ ಇದೀರಾ, ಒಂದ್ ಸ್ವಲ್ಪ ಲ್ಯಾಗ್ ಮಾಡಬೇಡಿ ಅಂತ ಹೇಳ್ತಿದ್ದೀರಾ. ಖಂಡಿತ ನಾನು ಆ ಕಮೆಂಟ್ ನೆಲ್ಲ ರೆಸ್ಪೆಕ್ಟ್ ಕೊಟ್ಟು ನಾನು ಅದನ್ನ ಫಾಲೋ ಮಾಡ್ತೀನಿ. ಯಾವಾಗಲೂ ಕೂಡ ನಾನು ನೋಡ್ತೀನಿ, ಎಲ್ರಿಗೂ ರಿಪ್ಲೈ ಕೊಡ್ತೀನಿ. ಎಲ್ಲೋ ಒಂದೊಂದ್ ಕಡೆ ಯಾವ್ದೋ ಒಂದೊಂದು ಬಿಸಿಲಿ ಕೆಲವರಿಗೆ ಮಾತ್ರ ರಿಪ್ಲೈ ಕೊಡಲ್ಲ, ಬಟ್ ಆದಷ್ಟು ರಿಪ್ಲೈ ಮಾಡ್ತೀನಿ. ಲ್ಯಾಗ್ ಜಾಸ್ತಿ ಮಾಡಲ್ಲ. ಇಂಪಾರ್ಟೆಂಟ್ ವಿಷಯ ಅಥವಾ ನನ್ನ ಡೈಲಿ ಲೈಫ್ ಏನ್ ನಡೀತೀವಿ ಅದನ್ನೇ ತೋರಿಸೋದು. ಯಾವ ಪಾರ್ಟ್ ಅಲ್ಲಿ ಲ್ಯಾಗ್ ಆಗ್ಬಾರ್ದು ಅನ್ನೋದನ್ನ ನೋಡ್ಕೊಂಡು ನಿಮಗೆ ತೋರಿಸ್ತೀನಿ. ಅಮ್ಮ ಕೂಡ ಈಗ ಬಂದ್ರು, ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡು. ಇವಾಗ ಡೈರೆಕ್ಟ್ ಬ್ಯಾಂಕ್. ಟೈಮ್ ಬಂದ್ಬಿಟ್ಟು 1:43. ಈಗ ಹೋಗಿರ್ತಾರೆ, ನನ್ನ ಪ್ರಕಾರ ಈಗ ಹೋಗಿರ್ತಾರೆ ಊಟಕ್ಕೆ. ನಮ್ಮಮ್ಮ ನನ್ನ ಮಾತು ಕೇಳಿಲ್ಲ. ಬನ್ನಿ ಹೋಗಿ ಬಿಡುವ ಈಗ. ಸೊ ನನಗೆ ಏನ್ ಅನ್ಸ್ತಿದೆ ಅಂದ್ರೆ, ಯಾಕೆ ನಮ್ಮ ಅಮ್ಮ ಜೊತೆ ಒಂದು ಇಂಗ್ಲಿಷ್ ಚಾಲೆಂಜ್ ಮಾಡಬಾರ್ದು. ಇಂಗ್ಲಿಷ್ ಚಾಲೆಂಜ್ ನಮ್ಮಗ್ ಬರಲ್ಲ ಅಂತ ಗೊತ್ತು, ನನ್ಗೂ ನಮ್ಮಗ್ ಬರಲ್ಲ ಅಂತ ಗೊತ್ತು. ಬಟ್ ಆದ್ರೂ ಒಂದ್ಸಲಿ ಟ್ರೈ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಏನಂತೀರಾ ನೀವು? ಸುಮ್ನೆ ಜಸ್ಟ್ ಫಾರ್ ಫನ್ ಆಡ್ಕೋತೆ ಅಲ್ಲ, ಬರಲ್ಲ ಅಂತ ಗೊತ್ತು, ಜಸ್ಟ್ ಫಾರ್ ಫನ್. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ. ಈಗ ಬ್ಯಾಂಕ್ ಹತ್ರ ಬಂದ್ವಿ. ಕೆಲ್ಸಗಳೆಲ್ಲ ಮುಗಿಸ್ಕೊಂಬೋಣ ಫಸ್ಟ್ ಬೇಗ. ಬ್ಯಾಂಕ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ತರೋದು ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಇಲ್ಲೇ ಒಂದು ಸ್ಟುಡಿಯೋ ಇತ್ತು, ಫೋಟೋ ತಗ್ಸ್ಕೊಂಡೆ ಹೋಗ್ಬೇಡ ಅಂತ ಬಂದಿದ್ದೀನಿ. ಮತ್ತೆ ಯಾರು ಹಿಂದಕ್ಕೆ ಹೋಗೋದು ಅಂದ್ಬಿಟ್ಟು ಇಲ್ಲೇ ಸ್ಟುಡಿಯೋದಲ್ಲೇ ತಗ್ಸ್ಕೊಂಡು ಹೋಗ್ಬೇಡ ಅಂತ ಬಂದಿದ್ದೀನಿ. ಬ್ಯಾಡ್ ಲಕ್ ಕ್ಲೋಸ್ ಆಗಿದೆ ಸ್ಟುಡಿಯೋ. ಗೈಸ್ ವಾಪಸ್ಸು ಮನೆಗೆ ಹೋಗ್ತಾ ಇದೀವಿ. ಫೋಟೋ ಇಲ್ಲದೆ ಇರೋದ್ರಿಂದ ನನಗೆ ಯಾಕೋ ತಲೆ ನೋವು, ತಲೆ ಭಾರ ಆಗ್ತಿದೆ, ಏನಕ್ಕಂತ ಗೊತ್ತಿಲ್ಲ. ಈಗ ಹೋಗಿ
ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಕ್ಕಿಲ್ಲ ಅಂದ್ರೆ ಒಡ್ಸ್ಕೊಂಡು ವಾಪಸ್ ಬಂದು ತಗೊಂಡು ಹೋಗ್ಬೇಕು. ಬರತ್ ಬಂದ್ಬಿಟ್ಟಿದೀವಿ, ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಅದಕ್ಕೋಸ್ಕರನೇ ಮಾಡಿಸ್ಕೊಂಡೇ ಹೋಗ್ಬಿಡೋಣ, ಇನ್ನೇನಿಗೆ ಬಿಡೋದು ಅಂತ ನಾವು ವಾಪಸ್ ಹೋಗಿ ವಾಪಸ್ ಬರ್ತಾ ಇದೀವಿ. ಗೈಸ್ ಫೈನಲಿ ನಾನು ನೋಡಿ ಹೆಂಗಿದ್ದೀನಿ, ತೋರಿಸಿಬ್ರು ಒಂದು ಫೋಟೋ ಅದನ್ನ ಆನ್ ಸ್ಪಾಟ್ ಫೋಟೋ ಹಿಡಿದು ಆನ್ ಸ್ಪಾಟ್ ತಗೋತಾ ಇದ್ದೀನಿ. ನನ್ನ ಮುದ್ದಾದ ಮುಖನ ಈಗ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ, ಕ್ಯೂಟ್ ಆಗಿದ್ದೀನಿ ಗೈಸ್. ಹೇಳೋದು ನಾನು ಪಾಪ ಒಂದು 20 ನಿಮಿಷ ಕಾಯಿಸಿ ಕಾರಿಂದ ಇಳಿದ್ಬಿಟ್ಟೆ ಬಂದ್ಬಿಟ್ಟವ್ರೆ. ಈಗ ಹೋಗಿ ಬ್ಯಾಂಕ್ ಹೋಗ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಹೋಗ್ಬೇಡ ಬನ್ನಿ. ಗೈಸ್ ಕಾಲು ಹೊಡ್ಕೊಂಡೆ, ಅಮ್ಮ ಕಾಲು ಹೊಡ್ಕೊಂಡೆ. ಒಬ್ಬ ಕಾರ್ ಕಿನೇ ತಗೊಂಡಿಲ್ಲ, ಸದ್ಯಕ್ಕೆ ಡೋರ್ ಹಾಕ್ಬಿಟ್ಟಿದೆ. ಈಗ ಫೈನಲಿ ಬ್ಯಾಂಕ್ ಕೆಲಸ ಎಲ್ಲ ಮುಗೀತು. ಈಗ ಹೊರಡದೆ ತಲೆ ಭಾರ ಆಗ್ತಿದೆ, ಅದಕ್ಕೆ ಏನಾದ್ರು ಬೇಕು ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ. ಲೈಟಾಗಿ ತಿನ್ಕೊಂಡು ಹೋಗ್ಬಿಡ್ತೀನಿ. ಈಗ ಮನೆಗೆ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ. ಸಕ್ಕ ಟಯರ್ಡ್ ಮಾತ್ರ. ಏನಿಗೆ ಟಯರ್ಡ್ ಅಂದರೆ ತಲೆ ನೋವ್ತೈತೆ, ತಲೆ ಭಾರ ಆಗ್ತಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಟಯರ್ಡ್ ಆಗಿರೋದು. ಆ ಒಂದು ನೋವಿಗೆನೆ ಹಿಂಗಾಗ್ತಿರೋದು. ಫೈನಲಿ ನಮ್ಮ ಮನೆಗೆ ಬಂದ್ವಿ. ಹೊರ್ಗಡೆಗೆ ಹೋಗಿ ಬಂದಿದ ತಕ್ಷಣ ಬಂದು ಹಿಂಗೆ ದಬಾಕೊಂಡ್ರೆ ಒಬ್ಬೋ ಫುಲ್ಲು ನೆಮ್ಮದಿ. ನಿಮಗೂ ಹಂಗೆ ಅನ್ಸುತ್ತಾ ಹೇಳಿ? ಹಿಂಗೆ ಬಂದು ಹಿಂಗೆ ದಬಾಕೊಂಡ್ಬಿಟ್ರಂತೂ ಫುಲ್ಲು ನೆಮ್ಮದಿನಿ. ನಮ್ಮ ಅಮ್ಮಗೆ ಎಷ್ಟು ಲವ್ ಅಂದರೆ ಊಟ ಕೊಟ್ಟರು ಬಂದಿದ್ದ ತಕ್ಷಣ. ಊಟ ತಿಂದಿಲ್ಲ ಅಂದರೆ ನಂಗೆ ಒಂದು ಸ್ವಲ್ಪ ತಲೆನೋವು ಬರುತ್ತೆ. ಮಧ್ಯಾಹ್ನ ಅಥವಾ ಊಟ ಸ್ಕಿಪ್ ಮಾಡಿದ್ರು ತಲೆನೋವು ಬರುತ್ತೆ. ಈಗ ಊಟ ತಿಂದು ಒಂದು ಸ್ವಲ್ಪ ಎಡಿಟ್ ಮುಗಿಸ್ಬಿಟ್ಟು ಭವಿತಾ ಬರ್ತಾಳೆ. ಭವಿತಾ ಬಂದಮೇಲೆ ಅವ್ಳು ಫ್ರೀ ಆಗಿದ ತಕ್ಷಣ ಏನು ಮೇಕಪ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಸರಿ ಕ್ಯಾನ್ಸಲ್ ಇಲ್ಲ, ಲೆಟ್ಸ್ ಟ್ರೈ. ಫಸ್ಟು ರಿಲ್ಯಾಕ್ಸ್ ಮಾಡೋಣ. ಫಸ್ಟು ಕೈಸ್ ಯಾಕೋ ಇವತ್ತೇ ಸಿಕ್ಕಾಪಟ್ಟೆ ತಲೆ ನೋವ್ತೈತೆ, ಏನಕ್ಕಂತ ಗೊತ್ತಿಲ್ಲ, ಸಖತ್ ನೋವ್ತೈತೆ. ಅದು ಒನ್ ಟೈಮ್ ಊಟ ಒಂದು ಸ್ವಲ್ಪ ಲೇಟಾಗಿ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಆ ಥರ ಆಗುತ್ತೆ ಒಂಥರ ಸಖತ್. ನನಗೆ ತಲೆನೋವು, ಎಕ್ಸ್ಪೆಷಲಿ ನನಗೆ ತಲೆನೋವು ಬಂದಾಗ 1 hour ನಿದ್ದೆ ಮಾಡಿ ಎದ್ಬಿಟ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ. ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ, ಒಂದು ಸ್ವಲ್ಪ ಮಿನಿ ಬ್ಲಾಗ್ ಎಡಿಟ್ ಮಾಡಬೇಕು, ಮತ್ತೆ ಒಂದು ಕಾಮಿಡಿ ಎಡಿಟ್ ಮಾಡಬೇಕು, ಅದಕ್ಕೋಸ್ಕರನೇ ಮಲ್ಕೋತಾರೆ. ಇಲ್ಲ ಅಂದಿದ್ರೆ ಮಲ್ಕೊಂಡ್ಬಿಡ್ತಿದ್ದೆ. ಮಲ್ಕೊಂಡ್ರು ನಿದ್ದೆ ಬರಲ್ಲ. ಮಧ್ಯಾಹ್ನ ಟೈಮಲ್ಲಿ ನಾವೆಲ್ಲ ಕಮ್ಮಿ ಮಲ್ಗೋದು, ಅದಕ್ಕೆ ನಿದ್ದೆನೇ ಬರಲ್ಲ. ನೋಡ್ಬೇಕು, ಒಂದು ಟ್ಯಾಬ್ಲೆಟ್ ತಗೊಂಡು ವರ್ಕ್ ಸ್ಟಾರ್ಟ್ ಮಾಡಬೇಕು. ಗೈಸ್ ಒಂದು ಟ್ಯಾಬ್ಲೆಟ್ ತಗೊಂಡೆ, ಯಾಕೋ ಗೊತ್ತಿಲ್ಲ, ತಲೆ ಭಾರ ನೋವು. ಅದರಲ್ಲೂ ಇನ್ನೊಂದೇನು ಸೀನ್ ಆಗಿದೆ ಅಂದರೆ, ಇವತ್ತು ಅಲ್ಲ ಸಾರಿ 10K ಸೆಲೆಬ್ರೇಷನ್ ಶೂಟ್ಗೆ ಹೋಗಿದ್ನಲ್ಲ, ಅಲ್ಲೂ ಕೆಲವೊಂದು ಕ್ಲಿಪ್ಸು ಆ್ಯಡ್ ಮಾಡಬೇಕು, ಅಗೇನ್ ರೀಶೂಟ್ ಮಾಡಬೇಕು. ನಾಳೆ ಹೋಗ್ಬಿಟ್ಟು ರೀಶೂಟ್ ಮಾಡಿಕೊಂಡು ಬರಬೇಕು. ಏನೇ ಹೇಳಿ ಅಮ್ಮ ಒಂದ್ಸಲಿ ಕೈ ಇಟ್ಟರೆ ತಲೆ ಮೇಲೆ ಅದೇನೋ ಗೊತ್ತಿಲ್ಲ, ಮ್ಯಾಜಿಕ್ಕು ಏನೋ ಮಾಯ ಆಗಿಬಿಡುತ್ತೆ ತಲೆನೋವೆಲ್ಲ. ಎಷ್ಟೊಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದ್ದು, ಅದಕ್ಕೆ ಈಗ ಇನ್ನೊಂದ್ಸಲಿ ಹತ್ತಿಸ್ಕೊತಾ ಇದ್ದೀನಿ. ನಮ್ಮಮ್ಮ ಕೈ ಗೋಲ್ಡನ್ ಕೈ, ಮ್ಯಾಜಿಕ್ ಕೈ ನಮ್ಮಮ್ಮದು. ಈ ಒಂದು ತಲೆನೋವಲ್ಲಿ ಟೈಮ್ ಬಂದು 5:30. ಈ ಒಂದು ತಲೆನೋವಲ್ಲಿ ನಮ್ಮ ಕಣ್ಮುಂದೆ ನಮ್ಮ ಚೋಟಮರಿ ಕಾಣಿಸಿದ್ಲು. ಇವಳಿಗೆ ಇವತ್ತು ಮೇಕಪ್ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೋ ಇವತ್ತು ಫುಲ್ಲು ಸಿಕ್ಟೆ. ಈ ಒಂದು ತಲೆನೋವಿಂದ ಏನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಮ್ಮ ಚೋಟಮರಿ ನನಗೀಗ ಹೆಡ್ ಮಸಾಜ್ ಮಾಡ್ತಾಳೆ. ಮಾಡಲ್ಲ ನೀನು? ಮಾಡಲ್ಲ ಈ ಚೋಟಾಣಿ ಕೈಲಿ ಹೆಡ್ ಮಸಾಜ್ ಮಾಡಿದ್ರೆ ಸೂಪರ್. ಕಂಗ್ರ್ಯಾಚುಲೇಷನ್ ನನ್ನ ಗಿಫ್ಟಲ್ಲಿ. ಏನು ಫಸ್ಟ್ ನನ್ನ 20K ಆಗಲಿ, ನನ್ನ ಗಿಫ್ಟಲ್ಲಿ 20K ಆಗಲಿ. ಇನ್ನೊಂದ್ಸಲಿ ಮಾಡಿ, ನೀಟಾಗಿ ಮಾಡಬೇಕು. ಆಗ್ಬಿಡು, ಚೆನ್ನಾಗಿ ಮಾಡೋದು. ಗುಡ್, ಕೀಪ್ ಇಟ್ ಅಪ್. ನಮ್ಮ ಚೋಟಮ್ಮರಿಗೆ ಏನಾದ್ರು ಹೋಗಿ ರೆಡಿ ಆಗ್ಬಿಟ್ಟ ಬಾ ಅಂತ. ಇರ ಅಳ್ಬೇಡ, ಹೇಳ್ತೀನಿ ಸಮಾಧಾನ. ಆಯ್ತಾಯ್ತು, ಸಮಾಧಾನ. ನಮ್ ಚೋಟಮ್ಮರಿಗೆ ಒಬ್ಳನೆ ಹೋಗಿ ರೆಡಿ ಆಗ್ಬಿಟ್ ಬಾ ಅಂತ ಕಳಿಸ್ಬಿಟ್ರೆ ಕೂದ್ಲುನ ಚಿಕ್ಕಿ ಅನ್ಕೊಂಡ್ಬಂದ್ಬಿಟ್ಟು ಒಂದ್ ಲಿಪ್ಸ್ಟಿಕ್ ಹಿಂಗ್ ಅನ್ಕೊಂಡ್ಬಿಟ್ಟು ಡನ್ ಅಂತ ಹಿಂಗ್ ಬರ್ತಾರೆ. ಅವ್ರ ಅಮ್ಮ ನಮ್ಮಮ್ಮ ನಮ್ಮ ಇಬ್ರು ಇಲ್ಲ ಅಂದ್ರೆ ಇವಳು ಗಬ್ಬಿ ನೋಡಿ. ಅದಕ್ಕೆ ಅಮ್ಮ ಅವಳಿಗೆ ತಲೆ ಬಸ್ತವ್ರೆ. ಹೆಂಗೆಂಗೋ ಬಂದ್ಬಿಡೋದು, ಹಿಂಗ್ ಅನ್ಕೊಳ್ಳೋದು ವಿಡಿಯೋಗೆ. ರೆಡಿ ತಲೆನೋವಾಯ್ತು, ಅದಕ್ಕೆ ಅವಳಿಗೆ ಹೊಡೆಯಕೈತಿಲ್ಲ, ಇಲ್ಲಾಂದ್ರೆ ಬಾರ್ಸಾಕ್ಬಿಡ್ತಿದ್ದೀನಿ. ಇವಾಗ ನಮ್ ಚೋಟಮ್ಮರ ಜೊತೆ ಒಂದು ವಿಡಿಯೋ ಮಾಡ್ತಾ ಇದೀನಿ. ಹೆಡ್ಡೇಕ್ ಇದ್ರು ಕೂಡ ವಿಡಿಯೋ ಇಂಪಾರ್ಟೆಂಟ್ ಅಂತ ಇವಳೆಲ್ಲ ಹೇಳಿದ್, ನಾನು ಹೇಳಿದ್ದು. ಈಗ ಒಂದು ವಿಡಿಯೋ ಮಾಡ್ತಾ ಇದೀನಿ ನೋಡಿ. ಹೆಂಗೆಂಗೋ ನನ್ ಕ್ಲಾಸ್ ವರ್ಕ್ ಬರ್ದಿಲ್ಲ, ಹೋಮ್ ವರ್ಕ್ ನಾವು ಬರ್ದಿಲ್ಲ, ಆದ್ರೂ ವಿಡಿಯೋ ಮಾಡಕ್ ಬಂದಿದ್ದೀನಿ. ಓಹೋ, ಫುಲ್ ಡೆಡಿಕೇಶನ್. ಹಿಂಗ್ ಬಾಯ್ಲು ನಿಮಿಷ ನೋಡಿ, ಇಲ್ಲೆಲ್ಲ ಕರೆಕ್ಟಾಗಿ ಬಾಚ್ಕೊಂಡೇ ಬಂದಿಲ್ಲ, ಹೆಂಗೆಂಗೋ ಕಾಣಿಸ್ತಾಳೆ, ಅದಕ್ಕೆ ಬಾಚಿಸ್ತಾ ಇದೀನಿ.
ಓಡಿನ ಸರ್. ನಮ್ಮ ಚೋಟ ಮರಿ ಜೊತೆ ವಿಡಿಯೋ ಮಾಡಿದ್ದಾಯ್ತು. ಇವಾಗ ಅವಳು ನಿರ್ಗಮನ ಹೋಗ್ಲಿ ಮನೆಗ್ ಹೋಗ್ಲಿ ಅಂತ ಕಳಿಸ್ತಾ ಇದೀನಿ. ಫಸ್ಟ್ ಈ ಒಂದು ಗಡಿಪಾರನ ದಾಟಿ ಹೋಗಿ ಬಿಡು ಬಾಲೆ, ಹೋಗಿ ಬಿಡು. ನನ್ನನ್ನು ಕೆಣಕಬೇಡ, ಕೆಣಕಷ್ಟು ನೀನು ನಿನ್ನ ಅಸಲಿ ರೂಪ ಅಸಲಿ ಹೆಸರನ್ನು ತಿಳಿಸ್ಬಿಡ್ತೀನಿ. ಹೇಳ ಮೈಸೂರು, ಅದ್ರ ಒಳಗಡೆ ಒಂದು ಹೇಳ ಗೈಸ್. ಬೇಡವಾ? ಮತ್ತೆ ನಿಂದು 20K ಬೇಗ ಕಂಪ್ಲೀಟ್ ಮಾಡಕ್ ಹೇಳು. 20K ಆದಷ್ಟು ಬೇಗ ಮಾಡಿ. ನಾಳೆ 20K ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅವಳದು ಇದು ಹೇಳ್ತೀನಿ ಹೆಸರು. ಆಯ್ತಾಯ್ತು, ಹೋಗೋ ಬಾಯ್ 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 ಬಾಯ್. ಈಗ ಸದ್ಯಕ್ಕೆ ಸ್ವಲ್ಪ ತಲೆನೋವು ಕಮ್ಮಿ ಆಗಿದೆ ಅಂಡ್ ಮಿನಿ ಬ್ಲಾಗ್ ಅಪ್ಲೋಡ್ ಆಯ್ತು, ಕಾಮಿಡಿ ರೀಲ್ ಅಪ್ಲೋಡ್ ಆಯ್ತು. ಏನೋ ಎರಡು ವಿಡಿಯೋ ಅಪ್ಲೋಡ್ ಆಯ್ತು ಅಷ್ಟು ಒಂಥರ ಸಮಾಧಾನ ಆಗ್ಬಿಡುತ್ತೆ ನನಗಂತೂ. ಅದೊಂದು ಭಾರ ಹಿಡಿತು. ಅಂಡ್ ಇವಾಗ ಬ್ಲಾಗ್ ಎಡಿಟ್ ಮಾಡಬೇಕು. ಬರೀ ಎಡಿಟಿಂಗ್ ಇದೆ, ಸ್ವಲ್ಪ ಕೆಲಸ ಇರೋದು. ಎಡಿಟಿಂಗ್ ಬಿಟ್ಟು ಔಟ್ಸೈಡ್ ಆಫ್ ಪಾರ್ಟ್ ಒಂದ್ ಸ್ವಲ್ಪ ತೋರಿಸ್ತೀನಿ. ನಾಳೆ ಒಂದ್ ಸ್ವಲ್ಪ ಹೇಳ್ದಂಗೆ ಅಲ್ಲಿಗೆ ಹೋಗ್ಬಿಟ್ಟು ರೀಶೂಟ್ ಮಾಡಬೇಕು. ಎಸ್ ನಿಲ್ಸಿ ಹೇಳಿಲ್ಲ ಬಿಡ, ಹೇಳ್ತೀನಿ ಅಂದ್ಬಿಟ್ಟಲ್ಲಿ ನೋಡಿ ಇಂಕಿ ನೋಡ್ತಾಳೆ. ಹೇಳಲ್ಲ ಬಿಡ, ನಿಜ ಹೇಳಲ್ಲ, ಹೇಳಲ್ಲ ಬಿಡು. ಸೊ ಅಷ್ಟೇ. ಸೊ ಸಿಕ್ ಡೇ ವಿಡಿಯೋನ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಅಂಡ್ ಇವಾಗ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಸ್ವಲ್ಪ ಅವತ್ತು ನನ್ನ ಪ್ರಕಾರ ಮಿನಿ ಬ್ಲಾಗ್ ಕಾಮಿಡಿ ಅಪ್ಲೋಡ್ ಆದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಅಂಡ್ ಊಟನೂ ಮಾಡಿದೆ ಅಂಡ್ ಒಂದ್ ಮೈಂಡ್ ಫ್ರೆಶ್ ಆಯ್ತು. ಅದಕ್ಕೋಸ್ಕರ ಕಮ್ಮಿ ಆಯ್ತು. ಈಗ ಓಕೆ, ತಲೆನೋವು ಬಂದ್ರೆ 1 hour ರೆಸ್ಟ್ ಮಾಡ್ಬೇಕು. ನಾನು 1 hour ಮಲ್ಕೊಂಡ್ಬಿಟ್ರೆ ಕಂಪ್ಲೀಟು ನಾನು ಕ್ಯೂರ್ ಆಗ್ಬಿಡ್ತೀನಿ. ಸೊ ಕಂಪ್ಲೀಟ್ ಅದಾದ್ಮೇಲೆ ಒಂದು 7 ಗಂಟೆಯಿಂದ 7:30 ಅಷ್ಟರಲ್ಲಿ ಕಂಪ್ಲೀಟ್ ತಲೆನೋವು ಹೊಂಟೋಗ್ಬಿಟ್ಟಿತ್ತು ಅಂಡ್ ಆರಾಮಾಗಿದ್ದೆ. ಸೊ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. Bye.